ಇಂದು ಸದನದಲ್ಲಿ ಬಳ್ಳಾರಿ ಬ್ಯಾನರ್ ಗಲಾಟೆ ಸದ್ದು ಮಾಡಿತ್ತು. ಈ ವೇಳೆ ನೀನು 100 ಜನ್ಮ ಎತ್ತಿದ್ರೂ ವಾಲ್ಮೀಕಿ ನಾಯಕನಾಗಲು ಆಗಲ್ಲ ಅಂತ ನಾಗೇಂದ್ರ ವಿರುದ್ಧ ರೆಡ್ಡಿ ತೊಡೆ ತಟ್ಟಿದ್ದಾರೆ. ಇನ್ನು ಬಳ್ಳಾರಿ ಬ್ಯಾನರ್ ಕೇಸನ್ನು ಸಿಬಿಐಗೆ ಹಸ್ತಾಂತರ ಮಾಡುವಂತೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ರು. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸದನದಲ್ಲಿಂದು ಬಳ್ಳಾರಿ ಬ್ಯಾನರ್ ಗಲಾಟೆ ಬಡಿದಾಟ. 100 ಜನ್ಮ ಎತ್ತಿದ್ರೂ ವಾಲ್ಮೀಕಿ ನಾಯಕ ಆಗಲ್ಲ. ಜನಾರ್ದನ್ ರೆಡ್ಡಿ ಮಾತಿಗೆ ಕೆರಳಿ ಕೆಂಡವಾದ ನಾಗೇಂದ್ರ. ಸದನದಲ್ಲಿಂದು ಬಳ್ಳಾರಿ ಬ್ಯಾನರ್ ಗಲಾಟೆ ಜೋರು ಸದ್ದು ಮಾಡಿತು. ಬಳ್ಳಾರಿ ವಿಚಾರವನ್ನ ಕೈಗೆತ್ತಿಕೊಂಡ ನಾಗೇಂದ್ರ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ವಿರುದ್ಧ ಮುಗಿಬಿದ್ರು. ವಾಲ್ಮೀಕಿ ಬ್ಯಾನರ್ ಅನ್ನ ಉದ್ದೇಶಪೂರ್ವಕವಾಗಿ ಹರಿದು ಬಿಜೆಪಿಯವರು ಕಿತಾಪತಿ ಮಾಡಿದ್ದಾರೆ ಎಂದು ನಾಗೇಂದ್ರ ಸದನದಲ್ಲಿ ಗುಡುಗಿದ್ರು. ಇದಕ್ಕೆ ಜನಾರ್ದನ್ ರೆಡ್ಡಿ ನೀನು 100 ಜನ್ಮ ಎತ್ತಿ ಬಂದ್ರು ವಾಲ್ಮೀಕಿ ನಾಯಕ ಆಗಲು ಆಗಲ್ಲ ಎಂದು ಗುಡುಗಿದ್ರು. ಈ ಮೂಲಕ ರೆಡ್ಡಿ ವರ್ಸಸ್ ನಾಗೇಂದ್ರ ಮಧ್ಯೆ ವಾಲ್ಮೀಕಿ ಲೀಡರ್ ಯುದ್ಧ ಸದನದಲ್ಲಿ ಜೋರಾಗಿ ಸದ್ದು ಮಾಡಿತು. ಇನ್ನು ಜನಾರ್ದನ್ ರೆಡ್ಡಿ ಆ್ಯಂಡ್ ಟೀಮ್ ರಿಪಬ್ಲಿಕ್ ಬಳ್ಳಾರಿ ಮಾಡಲು ಹೊರಟಿದ್ದಾರೆ. ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಸದನದಲ್ಲಿ ಬಳ್ಳಾರಿ ಗಲಾಟೆಗೆ ನಾರಾ ಭರತ್ ರೆಡ್ಡಿ ಕಾರಣ ಎಂದು ಆರೋಪಿಸಿದ್ರು ಮತ್ತು ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕೆಂದು ಒತ್ತಾಯಿಸಿದ್ರು. ಇಂದು ಶಾಸಕ ಬಿ ನಾಗೇಂದ್ರ ಮಾತನಾಡಿ ಜನಾರ್ದನ್ ರೆಡ್ಡಿ ಅವರು ಸದನಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ದಾರಿ ತಪ್ಪಿಸಿದ್ದಾರೆ ಎಂದು ಆರೋಪಿಸಿದ್ರು. ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ಬಿ ನಾಗೇಂದ್ರ ನಡುವೆ ತೀವ್ರ ವಾಕ್ಸಮರ ನಡೆದು ಸದನ ಗದ್ದಲ ಕೋಲಾಹಲದಲ್ಲಿ ಮುಳುಗಿತ್ತು. ಇನ್ನು ರೆಡ್ಡಿ ಮಾತನಾಡಿ ವಾಲ್ಮೀಕಿ ಸಮಾಜದಲ್ಲಿ ರಾಮುಲು ಎದುರು ನೀನು ನಾಯಕನಾಗಲು ಸಾಧ್ಯವಿಲ್ಲ. ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡಿರೋ ನಿನಗೆ ವಾಲ್ಮೀಕಿ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಗುಡುಗಿದ್ರು. ಇದಕ್ಕೆ ನಾಗೇಂದ್ರ ವಾಲ್ಮೀಕಿ ನಮ್ಮ ಸಮಾಜ, ನಮ್ಮ ಜನರು ನನ್ನ ಜೊತೆಗಿದ್ದಾರೆ ಎಂದು ಹೇಳಿ ರೊಚ್ಚಿಗೆದ್ದು ಮೇಜು ಕುಟ್ಟಿ ಸವಾಲು ಹಾಕಿದ್ರು. ಈ ವೇಳೆ ಸದನದಲ್ಲಿ ವಾಕ್ಸಮರದ ಕಾವು ಜೋರಾಗಿ ಪರಿಸ್ಥಿತಿ ನಿಯಂತ್ರಿಸಲು ಸ್ಪೀಕರ್ ಹರಸಾಹಸವನ್ನ ಪಡಬೇಕಾಯಿತು. ಒಟ್ಟಾರೆ ಇಂದಿನ ಸದನದಲ್ಲಿ ಬಳ್ಳಾರಿ ಬ್ಯಾನರ್ ಗಲಾಟೆ ಭಾರಿ ಸದ್ದು ಮಾಡಿದ್ದು ಬಳ್ಳಾರಿಯ ಇಬ್ಬರು ನಾಯಕರ ವಾಕ್ಸಮರಕ್ಕೆ ಸಾಕ್ಷಿಯಾಯಿತು. ಇನ್ನ ಈ ಕೇಸನ್ನ ಸಿಬಿಐಗೆ ನೀಡಬೇಕೆಂದು ಬಿಜೆಪಿ ನಾಯಕರು ಪಟ್ಟು ಹಿಡಿದರು. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.